ದಾಂಡೇಲಿಯಲ್ಲಿ ಎಚ್ಚರಿಕೆಗಳ ನಡುವೆಯೂ ಕಾಳಿ ನದಿಯಲ್ಲಿ ಮೊಸಳೆ ಬಳಿ ಮೀನು ಹಿಡಿಯಲು ಹೋದ ವ್ಯಕ್ತಿ ಸಮಯ ಪ್ರಜ್ಞೆ ಮೆರೆದ ಸಾರ್ವಜನಿಕರು. ದಾಂಡೇಲಿ ನಗರದ ಕಾಳಿ ನದಿಯಲ್ಲಿ ಮೊಸಳೆ ದಾಳಿಯಿಂದ 5 ಜನರು ಸಾವನ್ನಪ್ಪಿದ ಬಳಿಕವೂ ಜನರು ಎಚ್ಚೆತ್ತುಕೊಳ್ಳದಿರುವುದು ಆತಂಕ ಮೂಡಿಸಿದೆ. ನಗರದ ಕುಳಗಿ ಕೋಗಿಲಬನ ಸೇತುವೆ ಹತ್ತಿರ ಇಂದು ಭಾನುವಾರ ಸಂಜೆ 5:30 ಗಂಟೆ ಸುಮಾರಿಗೆ ವ್ಯಕ್ತಿಯೊಬ್ಬ ನದಿಗಿಳಿದು ಮೊಸಳೆಗಳಿರುವ ಸ್ಥಳದ ಸಮೀಪವೇ ಮೀನು ಹಿಡಿಯಲು ಮುಂದಾದ ಘಟನೆ ನಡೆದಿದೆ. ಕಾಳಿ ನದಿಯಲ್ಲಿ ಮೊಸಳೆ ದಾಳಿ ಹೆಚ್ಚಾದ ಹಿನ್ನೆಲೆಯಲ್ಲಿ ಅರಣ್ಯ ಇಲಾಖೆ ನದಿ ದಡದಲ್ಲಿ ಆವರಣ ಗೋಡೆ ನಿರ್ಮಾಣ ಮಾಡಿದೆ. ಕುಳಗಿ ಕೋಗಿಲಬನ ಮತ್ತು ಹಳೆ ದಾಂಡೇಲಿ ಬೈಲ್ಪಾರ್ ಸೇತುವೆಯ ಹತ್ತಿರ ಧ್ವನಿವರ್ಧಕದ ಮೂಲಕವೂ ನಿರಂತರ ಎಚ್ಚರಿಕೆ ನೀಡುತ್ತಿದೆ. ಇದಾದರೂ ಕೆಲವರು ನಿಯಮ ಮೀರಿ ನದಿಗಿಳಿಯುತ್ತಿದ್ದಾರೆ. ಇಂದು ಭಾನುವಾರ ಸಂಜೆ ನದಿಗಿಳಿದಿದ್ದ ವ್ಯಕ್ತಿಯನ್ನು ಗಮನಿಸಿದ ಸೇತುವೆಯ ಮೇಲೆ ಹೋಗುತ್ತಿದ್ದ ಸಾರ್ವಜನಿಕರು ಕೂಗಿ ಎಚ್ಚರಿಸಿ ಆತನನ್ನು ಮೇಲೆ ಕರೆತಂದಿದ್ದಾರೆ. ಒಂದು ಕ್ಷಣದ ವಿಳಂಬವಾದರೂ ದೊಡ್ಡ ಅನಾಹುತ ಸಂಭವಿಸುವ ಸಾಧ್ಯತೆಯಿತ್ತು. ಈಗಾಗಲೇ ಮೊಸಳೆ ದಾಳಿಗೆ 5 ಜನರು ಬಲಿಯಾಗಿದ್ದರೂ ಜನರು ನಿರ್ಲಕ್ಷ್ಯ ತೋರುತ್ತಿರುವುದು ಮತ್ತಷ್ಟು ಪ್ರಾಣಹಾನಿಗೆ ಕಾರಣವಾಗಬಹುದು ಎಂದು ಸ್ಥಳೀಯರು ಕಳವಳ ವ್ಯಕ್ತಪಡಿಸಿದ್ದಾರೆ. ಇನ್ನು ಕೆಲವರು ಏಕಾಂಗಿಯಾಗಿ ತೆಪ್ಪದ ಮೂಲಕ ಸಾಗಿ ಮೊಸಳೆಗಳ ಚಿತ್ರೀಕರಣ ಮಾಡುತ್ತಿದ್ದು ಇದು ಕೂಡ ಅಪಾಯಕ್ಕೆ ಎಡೆಮಾಡಿಕೊಟ್ಟಂತಾಗುತ್ತದೆ. ಅರಣ್ಯ ಇಲಾಖೆಯ ಅಧಿಕಾರಿಗಳು ಕೂಡಲೇ ಈ ಬಗ್ಗೆ ಕಠಿಣ ಕ್ರಮ ಕೈಗೊಂಡು ನದಿಗಿಳಿಯುವವರ ವಿರುದ್ಧ ದಂಡ ವಿಧಿಸಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಈ ಕಲ್ಲ ಬಂಡೆಯ ಮೇಲೆ ಮೊಸಳೆ ಇದೆ. ಈತ ಇಲ್ಲಿ ಮೀನು ಹಿಡಿತಾ ಇದ್ದಾನೆ. चलो वहाँ तो